ಇದು ಮೂರನೇ ಸರಿ ಬರ್ತಾ ಇರೋದು ನಾವು. ಅಂದರೆ ಕರಿಯರ್ ವಿಷಯ ಮತ್ತು ಮ್ಯಾರೇಜ್ ವಿಷಯಕ್ಕಾಗಿ ಬಂದಿರೋದು. ಇಲ್ಲಿ ಬಂದಮೇಲೆ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ವೈಬೇ ಇದೆ, ಎಲ್ಲ ಒಳ್ಳೇದಾಗ್ತಾ ಇದೆ. 30 ವರ್ಷ 40 ವರ್ಷ ಆದರೂ ಕೂಡ ಮದುವೆನೇ ಆಗಿಲ್ಲ ಅನ್ನುವಂಥವ್ರು ತೀರ್ಥ ಸ್ನಾನ ಮಾಡಿ ಕೊಡುವಂಥ ಕಂಕಣನ ಕೈಯಲ್ಲಿ ಕಟ್ಟೋದ್ರಿಂದ ಮಂಗಳಾಕಾರದಲ್ಲಿ ಮದುವೆನೇ ಆಗಿಲ್ಲ ಅನ್ನುವಂಥವ್ರು ಕ್ಷೇತ್ರದಲ್ಲಿ ಮದುವೆ ಆಗಿರುವಂಥ ನಿದರ್ಶನಗಳು ಕಣ್ಮುಂದೆನೇ ಇದ್ದಾವೆ. ಇವಾಗ ಸಂತಾನದ ಭಾಗ್ಯಕ್ಕೋಸ್ಕರ ಬಂದಿರೋದು ಅಣ್ಣ. ಆಲ್ಮೋಸ್ಟು ಇಲ್ಲಿ ಬಂದಾಗ ಏನೂ ಇರಲಿಲ್ಲ. ಆಲ್ಮೋಸ್ಟು ತಾಯಿ ಎಲ್ಲ ಕೊಟ್ಟವಳೆ. ಆಲ್ಮೋಸ್ಟ್ ಎಲ್ಲ ಒಳ್ಳೇದಾಗೈತೆ ಅಣ್ಣ. 3 ಸಲ ಬಂದಿದ್ದೀವಿ ದೇವಸ್ಥಾನಕ್ಕೆ. 2 ಸಲ ನೀರು ಹಾಕ್ಸ್ಕೊಂಡಿದ್ದೀವಿ, ಪರವಾಗಿಲ್ಲ. ಇವಾಗ ಕಾಲೆಲ್ಲ ಹಿಡ್ಕೊಳ್ಳೋದು, ಸೊಂಟ ಹಿಡ್ಕೊಳ್ಳೋದು ಇವಾಗೆಲ್ಲ ಚೆನ್ನಾಗಿ ಹುಷಾರಾಗ್ತದೆ, ಪರವಾಗಿಲ್ಲ ನಮಗೆ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಇವು 4 ದಿನ ಕವಡೆ ಶಾಸ್ತ್ರ. ಸ್ವತಃ ಭಕ್ತರಿಗೆ ಕವಡೆ ಹಾಕೋದ್ರಿಂದ ಏನು ಸಮಸ್ಯೆಗೋಸ್ಕರ ಬಂದಿದ್ದೀರಿ, ಎಷ್ಟು ದಿನದಲ್ಲಿ ನಡೆಯುತ್ತೆ, ಮಾಡುವಂಥ ಕೆಲಸ ಕಾರ್ಯಗಳು ಯಾವ ರೀತಿ ಇದ್ದಾವೆ, ನೀವು ಮಾಡುವಂಥ ಕೆಲಸಗಳು ಆಗುತ್ತಾ ಇಲ್ವಾ ಅಂತೇಳಿ ನಿಖರವಾಗಿ ನೋಡಿ ಹೇಳುವಂಥದ್ದು ಇರುತ್ತೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬನ್ನಿ, ಖಂಡಿತ ಪರಿಹಾರ ಆಗ್ತದೆ. ನಿಮಗೆ ಗೊತ್ತು ಸ್ಟ್ರೆಸ್ಫುಲ್ ಲೈಫ್ ಈ ಬ್ಯಾಂಗ್ಳೂರು ಲೈಫಲ್ಲಿ. ಸೊ ತೀರ್ಥ ಸ್ನಾನ ಮಾಡಿದಾಗ ನಿಮ್ಗೆ ಆ ಸ್ಟ್ರೆಸ್ ಕಮ್ಮಿ ಅನಿಸುತ್ತೆ, ಆಮೇಲೆ ಯೋಚನೆಗಳು ಕಮ್ಮಿ ಆಗುತ್ತೆ. ಸೊ ಎಲ್ಲದಕ್ಕೊಂದು ಸೊಲ್ಯೂಷನ್ ಅನ್ನೋ ಥರ ನಿಮ್ಗೊಂದು ಇದು ಬರುತ್ತೆ, ಮೈಂಡ್ ಸೆಟ್ ಬರುತ್ತೆ. ನಾವು ಇವಾಗ ಹೊಳೆನರಸೀಪುರ ಹಾಸನದಿಂದ ಬಂದಿರೋದು. ಇದು 3ನೇ ಸರಿ ಬರ್ತಾ ಇರೋದು ನಾವು. ಅಂದರೆ ಕರಿಯರ್ ವಿಷಯ ಮತ್ತು ಮ್ಯಾರೇಜ್ ವಿಷಯಕ್ಕಾಗಿ ಬಂದಿರೋದು. ಸೊ ಫಸ್ಟ್ ಟೈಮ್ ಬಂದಾಗ ಜಸ್ಟ್ ನೋಡ್ಕೊಂಡು ತಿಳ್ಕೊಂಡ್ಬಿಟ್ಟು ಹೋಗಿದ್ವಿ. 2ನೇ ಸರಿ ಬಂದಾಗ ತೀರ್ಥ ಸ್ನಾನ ಮಾಡಿದ್ವಿ. ಆವಾಗ ಅಮಾವಾಸ್ಯೆ ಟೈಮ್ ಅನಿಸುತ್ತೆ ಬಂದಾಗ, ಫ್ಯಾಮಿಲಿ ಎಲ್ಲ ಬಂದಿದ್ವಿ. ಇವಾಗ 2ನೇ ಸರಿ ಬಂದಿರೋದು. ಇದು ತೀರ್ಥ ಸ್ನಾನ ಮಾಡಿಕೊಂಡು ಅದೇ ಪೂಜೆ ಏನಿದೆ ಅದೆಲ್ಲ ಹೋಮ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಇಲ್ಲಿ ಬಂದಮೇಲೆ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ವೈಬೇ ಇದೆ, ಎಲ್ಲ ಒಳ್ಳೇದಾಗ್ತಾ ಇದೆ. ಅದೇ ವೆಯ್ಟ್ ಮಾಡ್ತಾಯಿದ್ದೆ ರಿಸಲ್ಟ್ಗೋಸ್ಕರ, ಫೈನಲ್ ರಿಸಲ್ಟ್. ಟೈಮ್ ಹಿಡಿಯುತ್ತಲ್ಲ ಏನೇ ಆದ್ರೂ. ಸೊ ಏನು ಅನಿಸುತ್ತೆ ಮೇಡಮ್ ತೀರ್ಥ ಸ್ನಾನ ಮಾಡೋದ್ಮೇಲೆ ಯಾವ ಥರ ಫೀಲ್ ಆಗುತ್ತೆ? ಅಂದರೆ ಇವಾಗ ಸ್ಟ್ರೆಸ್, ನಿಮಗೆ ಗೊತ್ತು ಸ್ಟ್ರೆಸ್ಫುಲ್ ಲೈಫ್ ಈ ಬ್ಯಾಂಗ್ಳೂರು ಲೈಫಲ್ಲಿ. ಸೊ ತೀರ್ಥ ಸ್ನಾನ ಮಾಡಿದಾಗ ನಿಮ್ಗೆ ಆ ಸ್ಟ್ರೆಸ್ ಕಮ್ಮಿ ಅನಿಸುತ್ತೆ, ಆಮೇಲೆ ಯೋಚನೆಗಳು ಕಮ್ಮಿ ಆಗುತ್ತೆ. ಸೊ ಎಲ್ಲದಕ್ಕೊಂದು ಸೊಲ್ಯೂಷನ್ ಅನ್ನೋ ಥರ ನಿಮ್ಗೊಂದು ಇದು ಬರುತ್ತೆ, ಮೈಂಡ್ ಸೆಟ್ ಬರುತ್ತೆ. ಸೊ ಎಲ್ಲನೂ ಈಸಿಯಾಗಿ ತೊಗೊಳ್ಳೋ ಥರ. ಮುಂಚೆ ಆದರೆ ಎಲ್ಲ ಚಿಕ್ಕ ಚಿಕ್ಕ ವಿಷಯನೂ ಜಾಸ್ತಿ ಮಾತಾಡೋದು, ಅಂದರೆ ಯೋಚನೆ ಮಾಡೋ ಥರ ಇತ್ತು. ಇವಾಗ ಆ ಥರ ಎಲ್ಲ ಏನಿಲ್ಲ, ಒಂದು ಸ್ಟ್ರೆಸ್ ಫ್ರೀ ಮೈಂಡ್ ಸೆಟ್ ಇದೆ ತೀರ್ಥ ಸ್ನಾನ ಮಾಡಿದ್ಮೇಲೆ. ಈಗ ದೇವ್ರಿಲ್ಲ ಅಂತ ಹೇಳಿದ್ರೆ ಅಂತವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸ್ಥಳಗಳ ನೋಡಿದ್ಮೇಲೆ ನಿಮಗೆ ಒಂದೇನೋ ಪಾಸಿಟಿವ್ ವೈಬ್ ಬಂದಿರುತ್ತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದೇವರಿಲ್ಲ ಅನ್ನೋರಿಗೆ ಇವಾಗ ಒಂದೊಂದು ನಂಬಿಕೆ. ಇವಾಗ ನಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೇದಾಗ್ತಾ ಇದೆ ಅಂದರೆ ನಾವು ದೇವ್ರು ನಂಬ್ತಾ ಇದ್ದೀವಿ. ಸೊ ಮೇ ಬಿ ಅವರು ಅದನ್ನು ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಅನಿಸುತ್ತೆ. ಎಲ್ಲದಕ್ಕೂ ಆಕ್ಸೆಪ್ಟೆನ್ಸ್ ಮುಖ್ಯ. ಸೊ ಅವ್ರ ಜೀವನದಲ್ಲಿ ಏನಾದ್ರು ಒಂದು ಆದಾಗ ಅವ್ರು ಫಸ್ಟ್ ನಂಬಿಕೆ ಇಟ್ಟರೆ ತಾನೇ ಅವ್ರಿಗೆ ಗೊತ್ತಾಗೋದು ದೇವ್ರು ಇದ್ದಾನ ಇಲ್ವಾ ಅಂತ. ಅವ್ರು ನಂಬಿಕೆ ಇಟ್ಟಿಲ್ಲ, ಸೊ ಹಾಗಾಗಿ ಅವರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ನನಗನ್ಸುತ್ತೆ. ಒಂದ್ಸತಿ ಒಳ್ಳೇದಾದರೆ ಥ್ಯಾಂಕ್ ಯು. ನಾವು ಅಂದರೆ ಮಳವಳ್ಳಿಯಿಂದ ಬಂದಿರೋದಣ್ಣ. ನಮಗೆ ಅಂದರೆ ಇಲ್ಲಿ 1.5 ವರ್ಷ 2 ವರ್ಷದಿಂದ ಬರ್ತಾಯಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಒಳ್ಳೇದಾಗೈತೆ. ಇವಾಗ ಸಂತಾನದ ಭಾಗ್ಯಕ್ಕೋಸ್ಕರ ಬಂದಿರೋದು ಅಣ್ಣ. ಆಲ್ಮೋಸ್ಟು ಇಲ್ಲಿ ಬಂದಾಗ ಏನೂ ಇರಲಿಲ್ಲ. ಆಲ್ಮೋಸ್ಟು ತಾಯಿ ಎಲ್ಲ ಕೊಟ್ಟವಳೆ. ಆಲ್ಮೋಸ್ಟ್ ಎಲ್ಲ ಒಳ್ಳೇದಾಗೈತೆ ಅಣ್ಣ. ಎಷ್ಟು ಶಕ್ತಿ ಇದೆ ತಾಯಿ ಅಂತ? ಫುಲ್ಲು ಅಣ್ಣ, ಇಲ್ಲಿ 100ಕ್ಕೆ 100 ಫುಲ್ಲು ಶಕ್ತಿ ಐತೆ ಅಣ್ಣ. ಎಷ್ಟು ನಂಬಿ ಅಂದರೆ ಕಣ್ಮುಚ್ಚಿ ಬರ್ಬೋದು ಅಣ್ಣ, ಅದೇನಿಲ್ಲ, ಎಲ್ರಿಗೂ ಒಳ್ಳೇದಾಗುತ್ತೆ. ಅಂದರೆ ನಂಬಿಕೆ ಇಡಬೇಕಣ್ಣ. ನಂಬಿಕೆ ಇಡಲಿಲ್ಲ ಅಂದರೆ ಏನೂ ಆಗೋದಿಲ್ಲ. ನಂಬಿಕೆ ಇಟ್ಬತ್ತು ಅಂದರೆ ಎಲ್ಲ ಒಳ್ಳೇದಾಗುತ್ತೆ. ಅಂದರೆ ಸುಮಾರು ಜನ ಸಮಸ್ಯೆ ಇರ್ತಾರೆ ಮೇಡಮ್ ಕರ್ನಾಟಕ ತುಂಬ. ಬನ್ನಿ, ಒಳ್ಳೇದಾಗುತ್ತೆ ಅಷ್ಟೇ ಅಣ್ಣ. ನಿಮ್ಮ ಲೈಫಲ್ಲಿ ಯಾರ್ಯಾರು ಉದಾಹರಣೆ ಹೇಳ್ಬೋದು ಈ ಥರ ಒಳ್ಳೇದಾಗಿದೆ? ನನಗೆ ಅಣ್ಣ, ನನಗೆ ಅಂದರೆ ಸುಮಾರು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನಗೆ ಓಪೆ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಒಳ್ಳೇದೇ ಆಯಿತು ಅಣ್ಣ. ವಿಜಯಕಾಳಿ ಸಕಲ ಪ್ರತಿಯೊಂದು ಸಮಸ್ಯೆಗೂ ವಿಜಯಕಾಳಿ ಇದ್ದಾಳೆ ಅಂತ ನಂಬಿ ಬಂದರೆ ಎಲ್ಲ ಒಳ್ಳೇದಾಯ್ತದೆ ಅಣ್ಣ. ಕೇಳಿದ್ದೀವಿ ಅಣ್ಣ. ಅದು ನಾವು ಏನು ತಕ್ಷಣ ನಾವು ಹೋಗಿ ಕೂತ್ಕೊಂಡು ಅವರೇ ಎಲ್ಲ ಹೇಳ್ತಾರೆ ಅಣ್ಣ. ನಾವು ಏನು ಹೇಳೋದೇ ಬೇಕಾಗಿಲ್ಲ. ಎಲ್ಲ ಪ್ರತಿಯೊಂದು ನಮ್ಮ ಬಯೋಟ ಎಲ್ಲ ಹೇಳ್ಬಿಡ್ತಾರೆ. ನಾವು ತಾಯಿ ಮುಂಚೆರೆ ಹೋಗಿ ಕೂತ್ಕೊಂಡಸ್ಕಣ ಎಲ್ಲ ಅವರೇ ಹೇಳ್ತಾರೆ ಅಣ್ಣ. ಗುರುಗಳು ಮಾತಿಲ್ಲ ಅಣ್ಣ. ಏನು ಅವರು ಒಳ್ಳೇದಾಯ್ತದೆ ಅಂತ ಹೇಳೋರೆ. ಅವ್ರು ಏನು ಹೇಳಿದ್ರು ಅದೆಲ್ಲ ಆಗೈತೆ ಅಣ್ಣ. ಹಾಂ, ಮಾಡಿದ್ದೀವಿ. ಅದು ಮಾಡಿದ್ರು ಮತ್ತೆ ಒಳ್ಳೇದು ಸರ್. ಮತ್ತೆ ಮೈ ಕೈ ನೋವು ಇರೋರಿಗೆ ಎಲ್ಲ ಕಮ್ಮಿ ಆಗುತ್ತೆ. ಮತ್ತೆ ತೀರ್ಥ ಮಾಡಿಸಿ ಅಂತಲೇ ಹೇಳೋದು. 3 ಸಲ ಬಂದಿದ್ದೀವಿ ದೇವಸ್ಥಾನಕ್ಕೆ. 2 ಸಲ ನೀರು ಹಾಕ್ಸ್ಕೊಂಡಿದ್ದೀವಿ, ಪರವಾಗಿಲ್ಲ. ಇವಾಗ ನಮಗೆ ಕಾಲೆಲ್ಲ ಹಿಡ್ಕೊಳ್ಳೋದು, ಸೊಂಟ ಹಿಡ್ಕೊಳ್ಳೋದು ಇವಾಗೆಲ್ಲ ಚೆನ್ನಾಗಿ ಹುಷಾರಾಗ್ತದೆ, ಪರವಾಗಿಲ್ಲ. ನಮಗೆ ಏನೋ ಇದಾಗಿದೆ. ಇವಾಗ ನಿಮ್ಮ ಕಾಲು ಎಲ್ಲ ತುಂಬ ಇತ್ತು ಅಂತ ಹೇಳ್ತಿದ್ರಿ. ಸೊ ಇವಾಗ ಹೇಗಿದೆ ತೀರ್ಥ ಸ್ನಾನ ಆದಮೇಲೆ ಅಂತ? ಸ್ವಲ್ಪ ಕಮ್ಮಿ ಆಗೈತಪ್ಪ.
ಎಲ್ಲ ತುಂಬ ಇದಾಗಿತ್ತು. ಸ್ವಲ್ಪ ಕಂಡುಬಿಟ್ರು ಸರ್. ಎಲ್ಲ ಕಡೆನೂ ತೋರಿಸಾಯ್ತಪ್ಪ. 20 ವರ್ಷ ಆಯಿತು ನಮಗೆ ಈ ಥರ ಸಮಸ್ಯೆ ಆಗಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ. ನಿನ್ನೆ ಮೊನ್ನೆ ಒಂಚೂರು ತಿರುಗಾಡ್ತೀನಿ ಅಷ್ಟೇ, ಆಯ್ತಿತ್ತಿಲ್ಲ. ಸ್ವಲ್ಪ ಇನ್ನೊಂಚೂರು ಪರವಾಗಿಲ್ಲ, ತಿರುಗಾಡ್ತೀನಿ ಅಷ್ಟೇ. ಎತ್ಕೊಂಡೋಗ್ಬೇಕು ಹರಿತಾ ಅದಪ್ಪ. ಏನು ಅನ್ಸುತ್ತೆ ಈ ಥರ? ಸ್ವಲ್ಪ ಪರವಾಗಿಲ್ಲ, ಹೋಗ್ಬೇಕಾ ಮುಂದಕ್ಕೆ ಅನ್ನಿಸ್ತದೆ. ಸುಮಾರು ಜನ ಇದೇ ಥರ ಇರ್ತಾರೆ ಮೇಡಮ್. ಹೌದು ಏನು ಅಪ್ಪ. ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ಬಂದರೆ? ಅವ್ರಿಗೆ ಒಳ್ಳೇದು ನಾವು ಹೇಳ್ತಾ ಇದ್ದೀವಿ ಅಪ್ಪ, ಎಲ್ಲೋದ್ರೂ ಒಳ್ಳೇದಾಯ್ತದೆ, ಹೋಗಿ ಒಳ್ಳೇದಾಯ್ತದೆ. ಆಯ್ತಪ್ಪ. ಪ್ರತಿ ಭಾನುವಾರ ವಿಜಯಕಾಳಿ ಅಮ್ಮನವ್ರನ್ನ ತಲೆ ಮೇಲಿಟ್ಟು ನೀರು ಹಾಕ್ಸೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಇದೆ. ಓದುವಂಥ ಮಕ್ಕಳು ಬರೆಯೋಕ್ಕೆ ಬರಲ್ಲ, ಬರೆಯುವಂಥ ಮಕ್ಕಳು ಓದೋಕ್ಕೆ ಬರಲ್ಲ, ಮಂದಗತಿ ಇದ್ದಾವೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಇದೆ. ಏನು ಮಾಡಿದ್ರು ಕೂಡ ಮಕ್ಕಳುಗಳು ಹೇಳಿದ ಮಾತು ಕೇಳ್ತಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡೋದ್ರ ಜೊತೆಗೆ ಕೊಡುವಂಥ ಸರಸ್ವತಿ ಯಂತ್ರನ ಕಟ್ಟೋದ್ರಿಂದ ಪರಿಹಾರ ಆಗ್ತದೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬನ್ನಿ, ಖಂಡಿತ ಪರಿಹಾರ ಆಗ್ತದೆ. ಯಾರಿಗೆ ಮಂಗಳಕಾರದಲ್ಲಿ ದೋಷ ಇದೆ, ಮದುವೆನೇ ಆಗ್ತಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರದಲ್ಲಿ 30 ವರ್ಷ 40 ವರ್ಷ ಆದರೂ ಕೂಡ ಮದುವೆನೇ ಆಗಿಲ್ಲ ಅನ್ನುವಂಥವ್ರು ಪ್ರತಿ ಭಾನುವಾರ ತೀರ್ಥ ಸ್ನಾನ ಮಾಡಿದ ನಂತರ ಕೊಡುವಂಥ ಕಂಕಣನ ಕೈಯಲ್ಲಿ ಕಟ್ಟೋದ್ರಿಂದ 5 ಭಾನುವಾರ ಅಥವಾ 3 ಭಾನುವಾರ ತೀರ್ಥ ಸ್ನಾನ ಮಾಡಿದ್ದೇ ಆದರೆ ಖಂಡಿತ ಮಂಗಳಕಾರದಲ್ಲಿ ಮದುವೆನೇ ಆಗಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರದಲ್ಲಿ ಮದುವೆ ಆಗಿರುವಂಥ ನಿದರ್ಶನಗಳು ಕಣ್ಮುಂದೆನೇ ಇದ್ದಾವೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬನ್ನಿ, ಖಂಡಿತ ಪರಿಹಾರ ಆಗ್ತದೆ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಇವು 4 ದಿನ ಕವಡೆ ಶಾಸ್ತ್ರ. ಸ್ವತಃ ಭಕ್ತರಿಗೆ ಕವಡೆ ಹಾಕೋದ್ರಿಂದ ಏನು ಸಮಸ್ಯೆಗೋಸ್ಕರ ಬಂದಿದ್ದೀರಿ, ಎಷ್ಟು ದಿನದಲ್ಲಿ ನಡೆಯುತ್ತೆ, ಮಾಡುವಂಥ ಕೆಲಸ ಕಾರ್ಯಗಳು ಯಾವ ರೀತಿ ಇದ್ದಾವೆ, ನೀವು ಮಾಡುವಂಥ ಕೆಲಸಗಳು ಆಗುತ್ತಾ ಇಲ್ವಾ ಅಂತೇಳಿ ನಿಖರವಾಗಿ ನೋಡಿ ಹೇಳುವಂಥದ್ದು ಇರುತ್ತೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಬನ್ನಿ, ಖಂಡಿತ ಪರಿಹಾರ ಆಗ್ತದೆ.